ಸಿಎಂ ಇಬ್ರಾಹಿಂ ಅವರು ಬೆಂಬಲ ಕೊಡಿದ ಅವ್ರಿಗೆ ಹೇಳಿದ್ರು ಮಾತಾಡಿದ್ರು. ಸಿಎಂ ಇಬ್ರಾಹಿಂ ನಮಗೆ ಅವ್ರಿಗೂ ಸಂಬಂಧ ಏನಿದೆ? ಅವ್ರದ್ದೇ ಬೇರೆ ಪಾರ್ಟಿ, ನಮ್ಮದೇ ಬೇರೆ ಪಾರ್ಟಿ. ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಭದ್ರಾವತಿಯಲ್ಲಿ ನನ್ನ ಮುಂದೆ ಡಿಪಾಸಿಟ್ ತಗೊಂಡಿಲ್ಲ ಅವರು. ಅಲ್ಲೇ ಅವ್ರ ಊರಿನಲ್ಲೇ ಡಿಪಾಸಿಟ್ ತಗೊಂಡಿದ್ದಾರೆ. ಇಲ್ಲಿ ಬಂದು ಯಾವ್ದಿಲ್ಗೆ ಹೆಂಗೆ ಗೆಲ್ಲಿಸ್ತಾರೆ? ನನ್ನ ಮುಂದೆ ಡಿಪಾಸಿಟ್ ತಗೊಂಡಿಲ್ಲ. ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡೆ, ಅವ್ರ ಮತ್ತೆ ಕಾಂಗ್ರೆಸ್ಸಿಂದ ನಿಂತ್ಕೊಂಡ್ರು. ನಾನು ಪಕ್ಷೇತರವಾಗಿ ನಿಂತ್ಕೊಂಡು ಅವ್ರ ವಿರುದ್ಧ ಎರಡನೇ ಸ್ಥಾನಕ್ಕೆ ಬಂದೆ. ಅವರು ಡಿಪಾಸಿಟ್ ತಗೊಳ್ಳಿಲ್ಲ. ಭದ್ರಾವತಿಯಲ್ಲೇ ಡಿಪಾಸಿಟ್ ನಿಲ್ಲಿದವರು ಇನ್ನು ದಾವಣಗೆರೆ ಬಂದು ಗೆಲ್ಲಿಸ್ತಾರೆ ಅಂತ ಏನು ಸುಮ್ಮನೆ ಭಾಷಣ ಮಾಡಿದ್ರೆ ಓಟ್ ಬರೋಲ್ಲ. ಜನರ ಮಧ್ಯೆ ಇರಬೇಕು, ಜನರು ಸ್ಪಂದಿಸಬೇಕು, ಅಭಿವೃದ್ಧಿ ಮಾಡಬೇಕು, ಜಾತ್ಯತೀತವಾಗಿ ಎಲ್ಲರೂ ಇಷ್ಟಪಡಬೇಕು ಅಂತ ವ್ಯಕ್ತಿ ಇದ್ದರೆ ಗೆಲ್ಲೋ ಸಾಧ್ಯತೆಗಳು ಇರ್ತವೆ. ಇಲ್ಲ, ಅದೇನು ಹೇಳಿಲ್ಲ. ನನಗೆ ದುಡ್ಡು ಬೇಡ, ಸ್ಥಾನಮಾನ ಬೇಡ, ಯಾವುದು ಬೇಡ. ನಮ್ಮ ಸಮಾಜಕ್ಕೆ ನಾವು ಮಾತು ಕೊಟ್ಟಿದ್ದೀನಿ. ಸಮಾಜದವರು ನನ್ನ ಮೇಲೆ ತಪ್ಪು ತಿಳ್ಕೊಂತಾರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನಾನು ಹಿಂಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೊಬೇಡ್ರಿ ಅಂತ ಹೇಳಿದ್ರು. ಅದು ಒಂದು 2 ದಿವಸ ನೋಡೋಣ, ಕಾದು ನೋಡೋಣ. ಸದೀಪ್ ಪೈಲವನವರು ಮುಂಚೆ ಹೇಗೆ ಹೇಳಿದ್ರು, ಆಮೇಲೆ ಬಂದರು, ಇವರು ಆ ರೀತಿ ಮಾಡ್ತಾರೆ ಅನ್ಕೊಂಡಿದ್ದಾರೆ ಹೇಗೆ ಅಂತ ನೀವು ನೋಡೋಣ. ಎಲ್ಲ ದೇವರಾಟ ಹೆಂಗೆ ಆಗುತ್ತೆ ನೋಡೋಣ. ಕಾದು ನೋಡ್ತೀರಿ? ಕಾದು ನೋಡ್ತೀವಿ. ಮಾಡ್ತಾಯಿದ್ದೀವಿ. ಹೇಳ್ದಲ್ಲ, ಒಂದೊಂದು ಓಟು ಭಾಳ ಮುಖ್ಯ. ಹಾಗಾಗಿ ನಮಗೆ ಗೆಲುವು ಮುಖ್ಯ, ಕಾಂಗ್ರೆಸ್ ಪಕ್ಷ ಮುಖ್ಯ. ಹಾಗಾಗಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಏನು ಸರ್? ಇನ್ನೊಂದು ವಾರ ಇದೆ. ಎಲ್ಲದಕ್ಕೂ ಯೋಗ ಕೂಡ ಬರ್ಬೇಕಲ್ಲ. ಯೋಗ ಕೂಡಿಲ್ಲ. ಸರ್, ಜಮೀರ್ ಅಹ್ಮದ್ ಅವ್ರು ಯಾಕೆ ಪ್ರಯತ್ನ ಮಾಡ್ತಿಲ್ಲ ಅಂತ? ಅವರು ನಾಡದಿಂದ ಬರ್ತಾರೆ, ಬಂದು ಪ್ರಚಾರಕ್ಕೆ ಬರ್ತಾರೆ. ಬಂದಿದ್ದೀನಿ. ಸಿಎಂ ಇಬ್ರಾಹಿಂ ಅವರು ಬೆಂಬಲ ಕೊಡಿದ ಅವ್ರಿಗೆ ಹೇಳಿದ್ರು ಮಾತಾಡಿದ್ರು. ಸಿಎಂ ಇಬ್ರಾಹಿಂ ನಮಗೆ ಅವ್ರಿಗೂ ಸಂಬಂಧ ಏನಿದೆ? ಅವ್ರದ್ದೇ ಬೇರೆ ಪಾರ್ಟಿ, ನಮ್ಮದೇ ಬೇರೆ ಪಾರ್ಟಿ. ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಭದ್ರಾವತಿಯಲ್ಲಿ ನನ್ನ ಮುಂದೆ ಡಿಪಾಸಿಟ್ ತಗೊಂಡಿಲ್ಲ ಅವರು. ಅಲ್ಲೇ ಅವ್ರ ಊರಿನಲ್ಲೇ ಡಿಪಾಸಿಟ್ ತಗೊಂಡಿದ್ದಾರೆ. ಇಲ್ಲಿ ಬಂದು ಯಾವ್ದಿಲ್ಗೆ ಹೆಂಗೆ ಗೆಲ್ಲಿಸ್ತಾರೆ? ನನ್ನ ಮುಂದೆ ಡಿಪಾಸಿಟ್ ತಗೊಂಡಿಲ್ಲ. ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡೆ, ಅವ್ರ ಮತ್ತೆ ಕಾಂಗ್ರೆಸ್ಸಿಂದ ನಿಂತ್ಕೊಂಡ್ರು. ನಾನು ಪಕ್ಷೇತರವಾಗಿ ನಿಂತ್ಕೊಂಡು ಅವ್ರ ವಿರುದ್ಧ ಎರಡನೇ ಸ್ಥಾನಕ್ಕೆ ಬಂದೆ. ಅವರು ಡಿಪಾಸಿಟ್ ತಗೊಳ್ಳಿಲ್ಲ. ಭದ್ರಾವತಿಯಲ್ಲೇ ಡಿಪಾಸಿಟ್ ನಿಲ್ಲಿದವರು ಇನ್ನು ದಾವಣಗೆರೆ ಬಂದು ಗೆಲ್ಲಿಸ್ತಾರೆ ಅಂತ ಏನು ಸುಮ್ಮನೆ ಭಾಷಣ ಮಾಡಿದ್ರೆ ಓಟ್ ಬರೋಲ್ಲ. ಜನರ ಮಧ್ಯೆ ಇರಬೇಕು, ಜನರು ಸ್ಪಂದಿಸಬೇಕು, ಅಭಿವೃದ್ಧಿ ಮಾಡಬೇಕು, ಜಾತ್ಯತೀತವಾಗಿ ಎಲ್ಲರೂ ಇಷ್ಟಪಡಬೇಕು ಅಂತ ವ್ಯಕ್ತಿ ಇದ್ದರೆ ಗೆಲ್ಲೋ ಸಾಧ್ಯತೆಗಳು ಇರ್ತವೆ. ಇಲ್ಲ, ಅದೇನು ಹೇಳಿಲ್ಲ. ನನಗೆ ದುಡ್ಡು ಬೇಡ, ಸ್ಥಾನಮಾನ ಬೇಡ, ಯಾವುದು ಬೇಡ. ನಮ್ಮ ಸಮಾಜಕ್ಕೆ ನಾವು ಮಾತು ಕೊಟ್ಟಿದ್ದೀನಿ. ಸಮಾಜದವರು ನನ್ನ ಮೇಲೆ ತಪ್ಪು ತಿಳ್ಕೊಂತಾರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ನಾನು ಹಿಂಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೊಬೇಡ್ರಿ ಅಂತ ಹೇಳಿದ್ರು. ಅದು ಒಂದು 2 ದಿವಸ ನೋಡೋಣ, ಕಾದು ನೋಡೋಣ.